ಕರ್ನಾಟಕ, ನಿಮ್ಮೆಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ ಹೇಳ್ತಾ ನಾನಿವತ್ತಿರೋದು KSR ಬೆಂಗಳೂರು ರೈಲ್ವೆ ಜಂಕ್ಷನ್ನಲ್ಲಿ. ನೋಡಿ, ನಾನಿವತ್ತು ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಜರ್ನಿ ಯಾವುದು ಏನು ಅಂತೇಳಿ ನೀವು ತಂಬೇಲ್ ಮತ್ತು ಫಸ್ಟ್ಗೆ ನೋಡಿ ಕಂಡು ಹಿಡ್ದಿರ್ತೀರಾ. ಬನ್ನಿ ಹಾಗಾದರೆ ಟ್ರೈನ್ ನಂಬರ್ ಏನು, ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಟ್ರೈನ್ ಯಾವ ರೂಟ್ ಮೇಲೆ ಹೋಗುತ್ತೆ ಅಂತೇಳಿ ನೋಡ್ಕೊಂಬರೋಣ. ಈ ಜರ್ನಿ ಒಳಗಡೆ ಏನೇನಿದೆ ಅಂತ ನೋಡ್ಬೇಕಂದ್ರೆ ಒಂದು ಸಣ್ಣದಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಕ್ಲಿಪ್ ಆಗ್ತಾ ಇದ್ದೀನಿ. ನೋಡ್ಕೊಂಬನ್ನಿ, ಆಮೇಲೆ ನಾನು ಜರ್ನಿನ ಫುಲ್ ಸ್ಟಾರ್ಟ್ ಮಾಡ್ತೀನಿ. ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡಬೇಡಿ. KSR ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಶತಾಬ್ದಿ KSR ಬೆಂಗಳೂರಿಂದ ಹೊರಟ ಮೇಲೆ ಡೈರೆಕ್ಟಾಗಿ ನಮಗೆ ಕೆಂಗೇರಿನೇ ಸ್ಟಾಪ್. ನಮ್ಮ ಚಾಮರಾಜನಗರ ಟು ತುಮಕೂರು ಪ್ಯಾಸೆಂಜರ್ 15 ನಿಮಿಷ ಡಿಲೇ ಆಗಿ ಬರ್ತಾ ಇದೆ. ಟ್ರೈನ್ ಸ್ಪೀಡ್ ನೋಡೋದಾದರೆ 110ಗೆ ಲಿಮಿಟ್ ಇರೋದು, ಈಗ 92 ಸ್ಪೀಡ್. ಬೆಳಿಗ್ಗೆ ತೋರಿಸಿದ್ನಲ್ವಾ ಒಂದೇ ಭಾರತ್, ಈಗ ನಾವು ಇದರ ಜೊತೆ ನಾವೀಗ ಕ್ರಾಸಿಂಗ್ ಮಾಡ್ತಾ ಇರೋದು ಬಸವ ಎಕ್ಸ್ಪ್ರೆಸ್ ಜೊತೆ 17307. KSR ಬೆಂಗಳೂರಿಂದ ಮೈಸೂರು ಜಂಕ್ಷನ್ಗೆ ಕಡಿಮೆ ಅವರಲ್ಲಿ ಮತ್ತು ಕಡಿಮೆ ದುಡ್ಡಲ್ಲಿ ಬಂದು ರೀಚ್ ಆದೆ. ಜಸ್ಟ್ 80 ರೂಪಾಯಿ. ಇವತ್ತು ಮಾತಾಡ್ತಾ ಡೇಟ್ ಹೇಳದೆ ಮರ್ತೋದೆ. ಮಾರ್ಚ್ 22 ನಾನು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇರೋದು. KSR ಬೆಂಗಳೂರಿಂದ ಮೈಸೂರು ಜಂಕ್ಷನ್ಗೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ಐಡಿಯಾ ಬಂದಿರುತ್ತೆ ಯಾವ ಟ್ರೈನ್ ಯಾವುದು ಅಂತೇಳಿ. ಇದೇ ನೋಡಿ ನಮ್ಮ KSR ಬೆಂಗಳೂರು ರೈಲ್ವೆ ಜಂಕ್ಷನ್ ಯಾವ ರೀತಿ ಇದೆ ಅಂತೇಳಿ ಹಿಂದ್ಗಡೆ ಕಾಣಿಸೋದೆ. KSR ಬೆಂಗಳೂರಲ್ಲಿ ಟೋಟಲ್ ಆಗಿ 4 ಎಂಟ್ರಿ ಗೇಟ್ ಇದಾವೆ. ನಾನು ಹೋಗ್ಬೇಕಾಗಿರೋದು 1ನೇ ಗೇಟಿಂದ ಹೋಗ್ತೀನಿ, ಯಾಕಂದರೆ ಪ್ಲಾಟ್ಫಾರ್ಮ್ ನಂಬರ್ 5ಗೆ ಹೋಗ್ಬೇಕಲ್ವಾ. ಅಲ್ಲಿ ಫುಡ್ ಓವರ್ ಬ್ರಿಡ್ಜಿಂದ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಎಲ್ಲ ಊಟದ ವ್ಯವಸ್ಥೆ ಇದೆ, ಮೊಬೈಲ್ ಏನಾದರೂ ಇದ್ರೆ ಮೊಬೈಲ್ ರಿಪೇರಿದು ಕೂಡ ವ್ಯವಸ್ಥೆ ಇದೆ. ಇದು ಫಸ್ಟ್ನೇ ಗೇಟಿಂದ ಎಂಟ್ರಿ ಆಗ್ತಾ ಇದ್ದೀನಿ ನೋಡಿ. CTC ಇಂದ ಊಟದ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ನೈಟ್ ಟೈಮ್ ಅಥವಾ ಡೇ ಟೈಮಲ್ಲಿ ಯಾರಾದರೂ ಫುಡ್ ಆರ್ಡರ್ ಮಾಡ್ಕೊಂಡ್ರು ಕೂಡ ಇಲ್ಲೇ ಅವೈಲೇಬಲ್ ಇದೆ. ಗೇಟ್ ನಂಬರ್ 1ಇಂದ ಹೋಗ್ತಿರ್ಬೇಕಾದ್ರೆ ಬಲ್ಗಡೆಗಿದೆ ನೋಡಿ. ಎಂಟ್ರೆನ್ಸ್ಗೆ ಬ್ಯಾಗ್ ಚೆಕ್ ಮಾಡ್ತಾರೆ. ಇದು ಆಚೆ ಬರುವಾಗ ಎಕ್ಸಿಟು. ಆ ಕಡೆ ಹೋಗ್ಬೇಕಾದ್ರೆ ಪಾರ್ಕಿಂಗ್ ಕೂಡ ಇದೆ ನೋಡಿ. ಥಿಯೇಟರಲ್ಲಿ ಹೋಗ್ತಾ ಇದ್ದೀನಿ ಮೇಲ್ಗಡೆ. ಇನ್ನು ಡಿಸ್ಪ್ಲೇ ಬೋರ್ಡಲ್ಲಿ ಅನೌನ್ಸ್ಮೆಂಟ್ ಮಾಡಿಲ್ಲ, ಏನಕ್ಕಂದ್ರೆ 11:15 ನಾನು ಬಿಫೋರ್ ಟೈಮ್ಗೆ ಬಂದಿದ್ದೀನಿ. ಮೈಸೂರಿಗೆ ಹೋಗೋ ಗಾಡಿಗಳು ಪ್ಲಾಟ್ಫಾರ್ಮ್ ನಂಬರ್ 5 ಅಥವಾ 6ಕ್ಕೆ ಜಾಸ್ತಿ ಬರೋದು. ಫುಡ್ ಓವರ್ ಬ್ರಿಡ್ಜಿಂದ ನಾನು ಇಳಿತಾ ಹೋಗ್ತಾ ಇದ್ದೀನಿ ನೋಡಿ ಬೆಂಗಳೂರು ಜಂಕ್ಷನಲ್ಲಿ. ಹೋಗೋರಿಗೆ ದಾನಾಪುರ್ ಸ್ಪೆಷಲ್ ಎಕ್ಸ್ಪ್ರೆಸ್ ನಿಂತಿದೆ ನೋಡಿ. ಪ್ಲಾಟ್ಫಾರ್ಮ್ ನಂಬರ್ 5ರಲ್ಲಿ ನಾನು ಇದ್ದೀನಿ. ಬಂದೇ ಬಿಡ್ತು ನೋಡಿ ನಾನು ಟ್ರಾವೆಲ್ ಮಾಡ್ತಿರೋ ಟ್ರೈನ್ ಇವತ್ತು. ರಾಜರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 20660 ಈ ಟ್ರೈನ್ ನಂಬರ್ ಬಂದ್ಬಿಟ್ಟು. ಮೈಸೂರಿಂದ ಬರಬೇಕಾದ್ರೆ ಚಾಮುಂಡಿ ಎಕ್ಸ್ಪ್ರೆಸ್ ಆಗಿ ಬಂದಿರುತ್ತೆ. ಈಗ KSR ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ರಾಜರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆಗಿ ಇಲ್ಲಿಂದ ಹೊರಡುತ್ತೆ. 11:15 ಇಲ್ಲಿಂದ ಬಿಡುತ್ತೆ ನೋಡಿ. ಆದರೆ ಬಿಫೋರ್ ಟೈಮಿಂಗಿಗೆ ಬಂದು ಇಲ್ಲಿ ಆಲ್ಟ್ ಆಗುತ್ತೆ. ಇದೇ ಥರ ಟ್ರಾವೆಲ್ ಜರ್ನಿಗೋಸ್ಕರ ನಮ್ಮ ಚಾನಲ್ನ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. 16 ಕೋಚ್ಗಳಿಂದ ರನ್ ಆಗೋ ನಮ್ಮ ಒಂದೇ ಭಾರತ್ ಎಕ್ಸ್ಪ್ರೆಸ್ ನೋಡಿ ಚೆನ್ನೈ ಸೆಂಟ್ರಲಿಂದ ಮೈಸೂರಿಗೆ ಹೋಗುತ್ತೆ. ಬರೀ ಇದಕ್ಕೆ 4 ಸ್ಟಾಪು. ಒಂದು ಸ್ಟಾರ್ಟಿಂಗ್ ಎಂಡಿಂಗ್ ತೆಗೆದ್ರೆ ಬರೀ 2 ಸ್ಟಾಪು. ಕಾಟ್ಪಾಡಿ ಜಂಕ್ಷನಲ್ಲಿ ಒಂದು ಸ್ಟಾಪ್ ಬಿಟ್ಟರೆ KSR ಬೆಂಗಳೂರಲ್ಲಿ ಒಂದು ಸ್ಟಾಪು. ನೆಕ್ಸ್ಟ್ ಇನ್ನು ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗುತ್ತೆ ಇದು. ನೆಕ್ಸ್ಟ್ ಈ ಟ್ರೈನ್ ಟ್ರಾವೆಲ್ ಜರ್ನಿ ಮಾಡಬೇಕಂತಿದ್ದೀನಿ, ಬಟ್ ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ. ನಿಮ್ಮ ಸಪೋರ್ಟ್ ಒಂದಿದ್ದರೆ ನಾನು ಖಂಡಿತವಾಗಿ ಈ ಟ್ರೈನ್ ಜರ್ನಿ ಕೂಡ ಮಾಡಿಕೊಡ್ತೀನಿ. ಇದೇ ರೀತಿ ಟ್ರಾವೆಲ್ ಕಂಟೆಂಟ್ ವಿಡಿಯೋಗೋಸ್ಕರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ KSR ಬೆಂಗಳೂರಿಂದ ಲೇಡಿ ಲೋಕೋ ಪೈಲಟ್ ನಮ್ಮ ಒಂದೇ ಭಾರತ್ನ ಲೀಡ್ ಮಾಡ್ತಾ ಇದ್ದಾರೆ ನೋಡಿ. ಪ್ಲಾಟ್ಫಾರ್ಮ್ ನಂಬರ್ 6ಗೆ ಬಂದು ಅರೈವಲ್ ಆಗಿದೆ ಈಗ ತಾನೇ. KSR ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಶತಾಬ್ದಿ ಎಕ್ಸ್ಪ್ರೆಸ್ಸು ಚೆನ್ನೈ ಸೆಂಟ್ರಲಿಂದ ಬಂದಿದೆ ಇದು. ನಾನೀಗ KSR ಬೆಂಗಳೂರಲ್ಲಿ ಈ ವಿಡಿಯೋ ಮಾಡ್ತಾ ಇರೋದು. 12007 ಟ್ರೈನ್. ಇದು ಕೂಡ ಒಂದೇ ಭಾರತ್ ಥರನೇ ನೋಡಿ. ಪ್ಲಾಟ್ಫಾರ್ಮ್ ನಂಬರ್ 5ಗೆ ಬಂದಿದೆ. ಇದಕ್ಕೂ ಸ್ಟಾಪ್ ಕಡಿಮೆನೇ ಇರೋದು. ಕಾಟ್ಪಾಡಿ ಜಂಕ್ಷನಲ್ಲಿ ಸ್ಟಾಪ್ ಕೊಟ್ಟ ಮೇಲೆ ಚೆನ್ನೈ ಸೆಂಟ್ರಲಿಂದ ಡೈರೆಕ್ಟಾಗಿ KSR ಬೆಂಗಳೂರಿಗೆ ಬಂದಿದೆ. KSR ಬೆಂಗಳೂರಿಂದ ಮೈಸೂರಿಗೆ ಹೊರಡುತ್ತೆ ಇಲ್ಲಿಂದ. ಬರೀ 4 ಸ್ಟಾಪ್ ಇರೋದು. ಸ್ಟಾರ್ಟಿಂಗ್ ಎಂಡಿಂಗ್ ತೆಗೆದ್ರೆ ಬರೀ 2 ಸ್ಟಾಪ್ ಮಾತ್ರ ಇದೆ ಈ ಟ್ರೈನ್ ಕೂಡ. ಟ್ರೈನ್ಗೆ ಇವತ್ತು ಲೀಡಲ್ಲಿರೋದು ಕೃಷ್ಣರಾಜಪುರಂ ನೋಡಿ. ಇದು ವ್ಯಾಪ್ 7 ಆಗಿದೆ. ಇಲ್ಲಿ 30 ಆಗಿದ ತಕ್ಷಣನೇ ನಮ್ಮ ಟ್ರೈನ್ಗೆ ಸಿಗ್ನಲ್ ಕೊಟ್ಟೇ ಬಿಟ್ರು. ಆನ್ ಟೈಮ್ಗೆ KSR ಬೆಂಗಳೂರಿಂದ ಡಿಪಾರ್ಚರ್ ಆಗ್ತಾ ಇದ್ದೀವಿ ನೋಡಿ.
ಇನ್ನು KSR ಬೆಂಗಳೂರಿಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ಯಾವ ಸ್ಟಾಪ್ ಬರುತ್ತೆ ಅಂತೇಳಿ ನೋಡೋಣ. ಅದು ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡಬೇಡಿ. ಅದರಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ. ಪ್ಯಾಸೆಂಜರ್ ಸ್ವಲ್ಪ ಕಡಿಮೆ ಇದ್ದಾರೆ ಇಲ್ಲಿಂದ. ಮುಂದೆ ಯಾವ ರೀತಿ ಬರ್ತಾರಂತ ತೋರಿಸ್ತೀನಿ. ಇಲ್ಲಿ ಯಾರು ಹೆಸರು ಬರ್ಬಿಟ್ಟಾರೆ, ಗುರು ಸೌಮ್ಯ ರಚ್ಚು ಅಂತ. ಟ್ರೈನ್ದು ಕೋಚ್ಗಳು ನೋಡೋದಂತಂದರೆ 13 ಜನರಲ್ ಇದ್ದಾವೆ. ಸೆಕೆಂಡ್ ಕ್ಲಾಸ್ ಸಿಟ್ಟಿಂಗು 5 ಇದ್ದಾವೆ. ಒಂದು AC ಚೇರ್ ಕಾರ್ ಇದೆ, ಮುಂದೆ ಒಂದು ಹಿಂದೆ ಒಂದು SLRD ಇದೆ. ಟೋಟಲ್ ಆಗಿ 21 ಕೋಚ್ಗಳಿದ್ದಾವೆ ನಮ್ಮ ಟ್ರೈನ್ಗೆ. KSR ಬೆಂಗಳೂರಿಂದ ಹೊರಟ ಮೇಲೆ ಡೈರೆಕ್ಟಾಗಿ ನಮಗೆ ಕೆಂಗೇರಿನೇ ಸ್ಟಾಪ್ ಇರೋದು, ಎಲ್ಲಿ ಮಿಡ್ಲಲ್ಲಿ ಸ್ಟಾಪ್ ಇಲ್ಲ. ಯಾವ ರೀತಿ ಹೋಗ್ತಾ ಇದೆ ನೋಡಿ, ಯಾವ ಥರ ಕರು ಹೊಡೆಯುತ್ತೀಗ. ಹಿಂದೆ ಬ್ಯಾಕ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕರು ಹೊಡೆಯೋದು. ನಮ್ಮ ಟ್ರೈನ್ ಜನರಲಲ್ಲಿ ಫ್ಯಾನ್ಸ್ ಇದೆ, ಮೇಲ್ಗಡೆ ಇದು ಲಗೇಜ್ ಇಡೋಕ್ಕಿದೆ, ಅದೇ ರೀತಿ TV ಕೂಡ ಇದ್ದಾವೆ ಇಲ್ಲೆಲ್ಲ. ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಒಂದೇ ಬರುತ್ತೆ ಅಷ್ಟೇ. ಎಲ್ಲ ಈ ಥರ ಇದೆ, ಚೇರ್ಸ್ ಎಲ್ಲ ಕುತ್ಕೊಳ್ಳೋಕ್ಕೆ ಸೀಟು. ಹಾಗೆ ಇಲ್ಲಿ ಸ್ವಿಚ್ ಬೋರ್ಡ್ ಇದೆ ಚಾರ್ಜ್ ಇಡೋಕ್ಕೆ. ಕೃಷ್ಣ ಹಾಲ್ಟ್ನ ಸ್ಕಿಪ್ ಮಾಡ್ತಾ ಇದ್ದೀವಿ, ಇಲ್ಲಿ ಸ್ಟಾಪ್ ಇಲ್ಲ. ಕೃಷ್ಣದೇವರಾಯ ಹಾಲ್ಟ್. ರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ತರೋದಕ್ಕೆ ಮೇನ್ ರೀಸನ್ನೇ 2011-12ರಲ್ಲಿ ಬಜೆಟ್ ಮಂಡನೆ ಆದಾಗ ಅವಾಗಿನ ರೈಲ್ವೆ ಸಚಿವರಾಗಿರುವ ಮಮತಾ ಬ್ಯಾನರ್ಜಿ ಅವರು ಹೊಸ ಒಂದು ಯೋಜನೆಯನ್ನು ತರ್ತಾರೆ. ಅಂದರೆ ರಾಜ್ಯದಲ್ಲಿ ರಾಜಧಾನಿ ಮತ್ತು ಅದರ ಪ್ರಮುಖ ನಗರಗಳಿಗೆ ಕನೆಕ್ಟಿವಿಟಿ ಚೆನ್ನಾಗಿರಲಿ ಅಂತೇಳಿ, ಅಂದರೆ ಸ್ಟೂಡೆಂಟ್ಸ್ಗೆ ಆಗಿರಲಿ, ವರ್ಕರ್ಸ್ಗೆ ಆಗಲಿ ಡೈಲಿ ಟ್ರೈನು ಅವೈಲೇಬಲ್ ಇರಲಿ ಅಂತೇಳಿ ಈ ಒಂದು ಟ್ರೈನ್ ಯೋಜನೆಯನ್ನು ತರ್ತಾರೆ ನೋಡಿ ಅವಾಗೆ. ಅದಕ್ಕೋಸ್ಕರ ಪ್ರತಿಯೊಂದು ಸ್ಟೇಟಲ್ಲಿ ಪ್ರತಿಯೊಂದು ರಾಜಧಾನಿಯಲ್ಲಿ ರಾಜ್ಯ ರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದ್ದೇ ಇರುತ್ತೆ. ಅದೇ ರೀತಿ ನಾನು ಹೋಗ್ತಾ ಇರೋದು ಇವತ್ತು ಈ ಟ್ರೈನ್ ಕೂಡ ಡೈಲಿ ಟ್ರೈನ್ ಆಗಿರೋದ್ರಿಂದ ಪ್ರತಿದಿನ KSR ಬೆಂಗಳೂರಿಂದ ಮೈಸೂರುವರೆಗೂ ಡೈಲಿ ಇರುತ್ತೆ. ಬೆಳಿಗ್ಗೆ 11:15 ಇಲ್ಲಿಂದ ಸ್ಟಾರ್ಟ್ ಆದರೆ ಮೈಸೂರಿಗೆ ರೀಚ್ ಆಗೋಕ್ಕೆ ಮಧ್ಯಾಹ್ನ 2 ಗಂಟೆ ಆಗುತ್ತೆ ನೋಡಿ. ನಾವೀಗ ನಾಯಂಡ ಹಳ್ಳಿ ಕೂಡ ಸ್ಕಿಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಯಾವುದೇ ರೀತಿ ಸ್ಟಾಪ್ ಇಲ್ಲ. ನಮ್ಮ ಟ್ರೈನ್ಗೆ ಜಾಸ್ತಿ ಸ್ಟಾಪ್ ಇಲ್ಲ ನೋಡಿ, ಡೈರೆಕ್ಟ್ ಕೆಂಗೇರಿ. ಟ್ರೈನ್ದು ರೂಟ್ ನೋಡೋದಂದರೆ ನಾವು KSR ಬೆಂಗಳೂರಿಂದ ಬಿಟ್ಟ ಮೇಲೆ ಡೈರೆಕ್ಟಾಗಿ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, KSR ಅಲ್ಲಿಂದ ಡೈರೆಕ್ಟಾಗಿ ಮೈಸೂರಿಗೆ ಹೋಗ್ತೀವಿ. ಯಾವುದೇ ರೀತಿ ಶ್ರೀರಂಗಪಟ್ಟಣ, ಪಾಂಡವಪುರಕ್ಕೆ ನಮಗೆ ಸ್ಟಾಪ್ ಇಲ್ಲ ನೋಡಿ. ಹಾಗಾಗಿ ಸ್ಟಾಪು 8 ಸ್ಟಾಪ್ ಇದ್ದಾವೆ. ಅದರಲ್ಲಿ ಸ್ಟಾರ್ಟಿಂಗ್ ಒಂದು ಎಂಡಿಂಗ್ ಒಂದು ತೆಗೆದ್ರೆ ಜಸ್ಟ್ 6 ಸ್ಟಾಪ್ ಮಾತ್ರ ಇರುತ್ತೆ, ಲಿಮಿಟೆಡ್ ಸ್ಟಾಪು. ಅದಕ್ಕೋಸ್ಕರ ಟೈಮ್ ಕೂಡ ಸೇವ್ ಆಗುತ್ತೆ. ಬೇಗ ನಾವು KSR ಬೆಂಗಳೂರಿಂದ ಮೈಸೂರಿಗೆ ಆರಾಮಾಗಿ ರೀಚ್ ಆಗ್ಬೋದು. 137 ಕಿಲೋಮೀಟ್ರಿಗೆ ಬರೀ 2 ತಾಸು 30 ನಿಮಿಷ ಮಾತ್ರ ಟೈಮಿಂಗ್ ತಗೊಳುತ್ತೆ. ಶತಾಬ್ದಿ ಎಕ್ಸ್ಪ್ರೆಸ್ಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಜಸ್ಟ್ 5 ಮಿನಿಟ್ಸ್ ಮಾತ್ರ ಹೆಚ್ಚು ಕಮ್ಮಿ ಇರೋದಷ್ಟೇ. ಬೇಗನೆ ರೀಚ್ ಆಗ್ತೀವಿ. ಈ ಟ್ರೈನ್ ಟ್ರಾವೆಲ್ ಜರ್ನಿ ಮಾಡೋದಕ್ಕೆ ಮೇನ್ ರೀಸನ್ನೇ ಒಬ್ಬ ಬ್ರದರ್ ಕಮೆಂಟ್ ಮಾಡಿದರು ಹಿಂದಿನ ನನ್ನ ಟ್ರೈನ್ ವೀಡಿಯೋದಲ್ಲಿ. ಸೊ ಅದಕ್ಕೆ ಈ ಟ್ರೈನ್ ವೀಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೂಡ ಕಮೆಂಟ್ ಮಾಡಿದ್ದೀರಾ, ಬಟ್ ಅದನ್ನು ಮಾಡಿಕೊಡ್ತೀನಿ ನಿಧಾನಕ್ಕಾದರೂ ಕೂಡ. ಈಗ ಪ್ರೆಸೆಂಟ್ ನಮ್ಮ ಟ್ರೈನು ICFಯಿಂದ ರನ್ ಆಗ್ತಿದೆ ನೋಡಿ. ಆನ್ ದ ಟೈಮ್ಗೆ ಕೆಂಗೇರಿ ಬಂದು ರೀಚ್ ಆಗೇ ಬಿಟ್ವಿ. ಈಗ 11:49 ಆಗಿದೆ ಕೆಂಗೇರಿ ಬಂದಾಗ ಟೈಮಿಂಗ್ ಮಾತ್ರ ಪರ್ಫೆಕ್ಟ್ ಮೇಂಟೈನ್ ಮಾಡ್ತಾವ್ರೆ. ಆನ್ ಟೈಮ್ಗೆ ಬಂದಿದ್ದೀವಿ ಕೂಡ. ನಮ್ಮ ಟ್ರೈನ್ಗೆ ಫುಲ್ ಫ್ಯಾನ್ಸ್ ಇದ್ದಾರೆ. ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬಂದು ರೀಚ್ ಆದ್ವಿ. ಕೆಂಗೇರಿಯಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. 1 ಮಿನಿಟ್ ಆಗಿದ ತಕ್ಷಣ ಸಿಗ್ನಲ್ ಕೊಡ್ತಾರೆ ಅಂತ. ನಮ್ಮ ಕೆಂಗೇರಿಯಲ್ಲೇ ಫುಲ್ ಆಯಿತು ಟ್ರೈನ್. ಸಿಗ್ನಲ್ ಬಂದೇ ಬಿಡ್ತು, ಹೊರಡೋ ಟೈಮ್ ಆಯಿತು ಕೆಂಗೇರಿಯಿಂದ.
ಕೆಂಗೇರಿಯಿಂದ ಡಿಪಾರ್ಚರ್ ಆಗ್ತಾ ಇದ್ದೀವಿ 1 ಮಿನಿಟಲ್ಲೇ. ನೆಕ್ಸ್ಟ್ ಬರೋದು ನಮಗೆ ಕೆಂಗೇರಿಯಿಂದ ಬಿಡದಿ ಸ್ಟಾಪ್. ಕೆಂಗೇರಿಗೆ ಬಾಯ್ ಬಾಯ್. ನಮ್ಮ ಚಾಮರಾಜನಗರ ಟು ತುಮಕೂರು ಪ್ಯಾಸೆಂಜರ್ 15 ನಿಮಿಷ ಡಿಲೇ ಆಗಿ ಬರ್ತಾ ಇದೆ. ಫಸ್ಟ್ ಕ್ರಾಸಿಂಗ್ ನೋಡಿ, ಇದು ಕೆಂಗೇರಿಯಿಂದ. ಈ ರೂಟಲ್ಲಿ ಈ ಟ್ರೈನ್ ಜರ್ನಿ ಯಾರಾದರೂ ಮಾಡಿದರೆ ಕಾಮೆಂಟ್ ಮಾಡಿ. ಇದಕ್ಕೂ ಮುಂಚೆನೇ ನಿಮಗೆ ಹೇಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಟ್ರೈನ್ ಜರ್ನಿ ಅಂತಲೂ ಕಾಮೆಂಟ್ ಮಾಡಿ. ಟ್ರೈನ್ಗೆ ರೇಕ್ ಶೇರಿಂಗ್ ಇದೆ, ಅದು ಯಾವ ಟ್ರೈನ್ ಜೊತೆ ಅಂತೇಳಿ ಕಾಮೆಂಟ್ ಮಾಡಿ ನಿಮ್ಗೆ ಏನಾದರೂ ಗೊತ್ತಿದ್ರೆ. ಇಲ್ಲಾಂದರೆ ನೆಕ್ಸ್ಟ್ ನಾನೇ ತಿಳಿಸ್ಕೊಡ್ತೀನಿ. ಟ್ರೈನ್ ಸ್ಪೀಡ್ ನೋಡೋದಾದರೆ 110ಗೆ ಲಿಮಿಟ್ ಇರೋದು, ಈಗ 92 ಸ್ಪೀಡಲ್ಲಿ ಹೋಗ್ತಾ ಇದೆ. 96, 99ಗೆಲ್ಲ ರೀಚ್ ಆಗಿದೆ ನೋಡಿ. ಈಗ 92 ಇರೋದು. ಗೆ ಹೋಯ್ತು. ಏನು ಸ್ಪೀಡು ಇಷ್ಟು ಹೊಡಿತಾನೆ 110 ಇದ್ರು ಕೂಡ. ಆ ಕಡೆ SS ಹುಬ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಿಂತಿದೆ ನೋಡಿ. ಸ್ಟೇಷನ್ ಒಳಗಡೆ ಯಾವ ರೀತಿ ಸ್ಪೀಡ್ ಹೋಗ್ತಾ ಇದ್ದೇನೆ ನಮ್ಮ ಟ್ರೈನು. ಬಿಡದಿ ಹತ್ತತ್ರ ಇದ್ದೀವಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಏನು ಅಂತ ಕಾಮೆಂಟ್ ಮಾಡಿ. ಬ್ರಿಡ್ಜ್ ಯಾವುದು ಅಂತ ಗೊತ್ತಿಲ್ಲ, ಕಾಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಬಿಡದಿ ಜನತೆಗೆ. ನೋಡಿ ಇದೆ ಬ್ರಿಡ್ಜ್. ನಾವೀಗ ಬಂದು ರೀಚ್ ಆಗಿರೋದು ಬಿಡದಿ ಸ್ಟೇಷನ್ಗೆ. ಇಲ್ಲಿ 12 ಗಂಟೆ 4 ನಿಮಿಷಕ್ಕೆ ಬರಬೇಕಿತ್ತು, ಈಗ 12:06 ಆಗಿದೆ. ಸೊ 2 ಮಿನಿಟ್ಸ್ ಡಿಲೇ ಆಗಿ ಬಂದಿದೆ. ಆದ್ರೂ ಫುಲ್ ಹೆವಿ ಸ್ಪೀಡ್ ಹೊಡೆದ, ಬಟ್ ಏನೋ 2 ಮಿನಿಟ್ಸ್ ಮಾತ್ರ ಹೆಚ್ಚು ಕಮ್ಮಿ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ಬಂದು ರೀಚ್ ಆಗಿದ್ದೀವಿ. ಆ ಕಡೆ 2, ಈ ಕಡೆ 3 ಇದೆ. ಬಿಡದಿಯಲ್ಲಿ ಕೂಡ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ಸಿಗ್ನಲ್ ಕೊಟ್ಟೇ ಬಿಟ್ಟರು 1 ಮಿನಿಟ್ ಆಗಿದ ತಕ್ಷಣ. ಪ್ಲ್ಯಾಟ್ಫಾರ್ಮ್ ನಂಬರ್ 2, 3 ಮೇನ್ ಲೈನ್ ಆಗಿರೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ ತಕ್ಷಣವೇ ಸ್ಪೀಡ್ ಅಪ್ ತಗೊಂಡ್ಬಿಡುತ್ತೆ ನಮ್ಮ ಟ್ರೈನ್. ಬಿಡದಿಯಿಂದ ಹೊರಡ್ತಾ ಇದ್ದೀವಿ. ಬಿಡದಿಗೆ ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ಯಾವ ಸ್ಟಾಪ್ ಬರುತ್ತೆ ಅಂತ ನೋಡೋಣ. ಚೆಕ್ ಮಾಡ್ತಾ ಇದ್ದಾರೆ. ಈ ಕಡೆ ಹೈವೇ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ನಮ್ಮ ಟ್ರೈನ್ ಹೋಗ್ತಾ ಇದೆ. ಹೈವೇ ಪಕ್ಕದಲ್ಲೇ ಇದೆ. ಈ ಕ್ಲಿಯರ್ ಆಗಿ ಕಾಣಿಸುತ್ತೆ ಹೈವೇ. ಈ ಕಡೆ ಮದ್ದೂರು, ಮಂಡ್ಯ, ಮೈಸೂರಿಗೆ ಹೋಗೋ ಹೈವೇ ಕಾಣಿಸ್ತಾ ಇದೆ. ಈ ಕಡೆ ನಮ್ಮ ಟ್ರೈನ್ ಹೋಗ್ತಾ ಇದೆ. ಆ ಸ್ಕೂಟಿ ಅಣ್ಣ ನಮ್ಮ ಟ್ರೈನ್ ಓವರ್ಟೇಕ್ ಮಾಡ್ಬೇಕಂತ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾನೆ. ಆದರೂ ಟ್ರೈನೇ ಸ್ಕೂಟಿನೇ ಅಲ್ವಾ. ರಾಮನಗರಕ್ಕೆ ಬಂದು ತಲುಪೇ ಬಿಟ್ವಿ. ಇಲ್ಲಿಗೆ ಬರಬೇಕಾಗಿರೋ ಟೈಮ್ 12:15ಕ್ಕೆ, ಬಟ್ ನಾವು 5 ನಿಮಿಷ ಡಿಲೇ ಆಗಿ ಬಂದಿದೆ. ನಮ್ಮ ಟ್ರೈನಿಗೆ 12:20 ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಹೋಗ್ತಾ ಇದೆ. ರಾಮನಗರದಿಂದ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ.
ಈ ಟ್ರಾವೆಲ್ ಜರ್ನಿನ ಮೊದಲೇ ನೀವು ಮಾಡಿದರೂ ಕೂಡ ಕಾಮೆಂಟ್ ಮಾಡಿ. ಇಲ್ಲಿಂದ ನೋಡಿ, ಇಲ್ಲಿಂದ ಕೂಡ ಪ್ಯಾಸೆಂಜರ್ಸ್ ತುಂಬಾ ಇದ್ದಾರೆ. 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ರಾಮನಗರದಲ್ಲಿ ಕೂಡ 1 ಮಿನಿಟ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ. ಮೊನ್ನೆ ಯುಗಾದಿ, ನಿನ್ನೆ ಈದ್ ಮಿಲಾದ್ ಹಬ್ಬ ಆಗಿದ್ದಕ್ಕೋಸ್ಕರನೇ ನಮ್ಮ ಜನರು ಫುಲ್ ಇದ್ದಾರೆ ಪ್ಯಾಸೆಂಜರ್ಸು. ಯಾವ ಸ್ಟೇಷನಲ್ಲಿ ಕೇಳಿದ್ರೂ ಜಾಸ್ತಿ ಜನನೇ ಇದ್ದಾರೆ. ಇಲ್ಲಿ ಸಿಗ್ನಲ್ ಅಂತೂ ಬಂದೇ ಬಿಡ್ತು. ರಾಮನಗರದಿಂದ ಡಿಪಾರ್ಚರ್ ಆಗ್ತಾ ಇದೆ. ರಾಮನಗರಕ್ಕೆ ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ಯಾವ ಸ್ಟಾಪ್ ಬರುತ್ತೆ ಅಂತ ನೋಡೋಣ. ಸ್ಕಿಪ್ ಮಾಡಬೇಡಿ ವಿಡಿಯೋನ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ನೆಕ್ಸ್ಟ್ ಯಾವ ಟ್ರಾವೆಲ್ ಜರ್ನಿ ಮಾಡಬೇಕಂತ ನಿಮ್ಗೇನಾದರೂ ಮಾಡಿಕೊಡಿ ಅಂತಿದ್ರೆ ಕಾಮೆಂಟ್ ಮಾಡಿ, ಅದೇ ಟ್ರಾವೆಲ್ ಜರ್ನಿನ ಮಾಡಿಕೊಡ್ತೀನಿ. ನದಿನ ಸ್ಕಿಪ್ ಮಾಡ್ತಾ ಇದ್ದೀವಿ ನೋಡಿ. ಇದು ನಮ್ಮ ಶರಾವತಿ ನದಿ ಬ್ರಿಡ್ಜ್ ಮೇಲೆ ಹೋಯಿತು. ಈ ರೂಟಲ್ಲಿ ಟ್ರಾವೆಲ್ ಮಾಡುವಾಗ ಮಂಡ್ಯ ಮದ್ದೂರು ಸೈಡೆಲ್ಲ ಹೋಗ್ಬೇಕಾದ್ರೆ ಮದ್ದೂರು ವಡೆ ಎಲ್ಲ ಫುಲ್ ಫೇಮಸ್. ಟ್ರೈನಲ್ಲೆಲ್ಲ ಬರೀ ಅದನ್ನೇ ಮಾರಾಟ ಮಾಡೋಕ್ಕೆ ಬರ್ತಾರೆ, ಮದ್ದೂರು ವಡೆ ಅಂತ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸುತ್ತ. 20 ರೂಪಾಯಿಗೆ ಒಂದು ಕೊಡ್ತಾರೆ. ನೀವು ಕೂಡ ಟ್ರೈ ಮಾಡಿದ್ದೀರಾ ಮದ್ದೂರು ವಡೆನ? ಈ ಕಡೆ ಬಂದಾಗ ಯಾರಾದರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡಿ ಬಂದೇ ಬಿಟ್ರು ಮದ್ದೂರು ವಡೆ ನೆನೆಸಿದ ತಕ್ಷಣವೇ. ನಾವೀಗ ಬಂದು ರೀಚ್ ಆಗಿಬಿಟ್ವಿ ಚನ್ನಪಟ್ಟಣಕ್ಕೆ. ನಾವು ಬರಬೇಕಾಗಿರೋ ಟೈಮ್ ಬಂದುಬಿಟ್ಟು 12:26. ಬಟ್ ನಮ್ಮ ಟೈಮಿಂಗ್ ಇಲ್ಲಿ ಕೂಡ ತುಂಬ ಡಿಲೇ ಆಗಿದೆ. ಈಗ 12:33 ಆಗಿದೆ ನೋಡಿ ಟೈಮ್. ಪ್ಲ್ಯಾಟ್ಫಾರ್ಮ್ ನಂಬರ್ ನೋಡೋಣ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದು ರೀಚ್ ಆಗಿದ್ದೀವಿ ನೋಡಿ. ಇಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. 1 ಮಿನಿಟ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ. ಪ್ಯಾಸೆಂಜರ್ಸ್ ಕೂಡ ತುಂಬ ಜನ ಇದ್ದಾರೆ. ಹತ್ತೋರು ಇದ್ದಾರೆ, ಅದೇ ರೀತಿ ಇಳಿಯೋರು ಕೂಡ ತುಂಬ ಇದ್ದಾರೆ. ಸಿಗ್ನಲ್ ಬಂದೇ ಬಿಡ್ತು. ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಾ ಇದೆ. ಚನ್ನಪಟ್ಟಣಕ್ಕೆ ಬಾಯ್ ಬಾಯ್ ಹೇಳ್ತಾ ನಮ್ಮ ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ನೋಡ್ಕೊಂಬರೋಣ. ಮುಂದಿನ ನಮ್ಮ ನಿಲ್ದಾಣ ಮದ್ದೂರು. ಬಾಯ್ ಚನ್ನಪಟ್ಟಣದಲ್ಲಿ ಏನು ಫೇಮಸ್ ಅಂತ ಕಮೆಂಟ್ ಮಾಡಿ. ಸೆಟ್ಟಿಹಳ್ಳಿ ಸ್ಕಿಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ನಮಗೆ ಸ್ಟಾಪ್ ಇಲ್ಲ. ಆದರೂ ಪ್ಲ್ಯಾಟ್ಫಾರ್ಮಲ್ಲಿ ಸ್ಲೋ ಹೋಗ್ತಾ ಇದೆ ಟ್ರೈನ್. ಮೇ ಬಿ ಸಿಗ್ನಲ್ ಇಲ್ಲ ಅನಿಸುತ್ತೆ ಮುಂದೆ. ಆ ಕಡೆ ಗೂಡ್ಸ್ ನಿಂತಿದೆ. ನಿಡಘಟ್ಟ ಹಾಲ್ಟ್ ಕೂಡ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ. ಪ್ಲ್ಯಾಟ್ಫಾರ್ಮಲ್ಲಿ ಯಾವ ರೀತಿ ಸ್ಪೀಡ್ ಹೋಗ್ತಾ ಇದೆ. ನಿಡಘಟ್ಟ ಹಾಲ್ಟ್ ಸ್ಕಿಪ್ ಮಾಡಿದ ಮೇಲೆ ನೆಕ್ಸ್ಟ್ ಬರೋದೆ ನಮಗೆ ಮದ್ದೂರು ಬರೋಕ್ಕೂ ಮುಂಚೆ ಇಲ್ಲಿ ನೋಡಿ, ಇದು ಯಾವುದು ಅಂತ ಕಾಮೆಂಟ್ ಮಾಡಿ, ಯಾವ ನದಿ ಅಂತ. ಇವೆಲ್ಲ ನಿಂತಿದ್ದಾವಲ್ಲ, ಅವೇನಂತನೂ ಕಮೆಂಟ್ ಮಾಡಿ ಗೊತ್ತಿದ್ರೆ. ಲೇಡಿ ಲೋಕೋ ಪೈಲಟ್ ಯಾವ ರೀತಿ ಚೆಕ್ ಮಾಡ್ತಿದ್ದಾರೆ ಅಂತೇಳಿ ಮದ್ದೂರಲ್ಲಿ. ವಿಡಿಯೋ ನೋಡ್ತಿರೋ ಎಲ್ರಿಗೂ ಮದ್ದೂರಿಗೆ ವೆಲ್ಕಮ್. ನಾವು ಅರೈವಲ್ ಆಗಬೇಕಾಗಿರೋ ಟೈಮ್ ಇಲ್ಲಿಗೆ 12:42. ಬಟ್ ಈಗ ನಾವು ಬಂದು ರೀಚ್ ಆಗಿರೋದು 12:49 ಆಗಿದೆ. ನಮ್ಮ ಟೈಮಿಂಗ್ 7 ಮಿನಿಟ್ಸ್ ಡಿಲೇ ಆಗಿ ಬಂದಿದೆ ಇವತ್ತು ಮದ್ದೂರಿಗೆ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಕೊಟ್ಟಿದ್ದಾರೆ. ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಹೋಗ್ತಾ ಇದೆ ನೋಡಿ ಸ್ಲೋಲಿ. ಇಲ್ಲಿ ಕೂಡ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. 1 ಮಿನಿಟ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ. ಮದ್ದೂರಲ್ಲಿ ಸಿಗ್ನಲ್ ಅಂತೂ ಕೊಟ್ಟೇ ಬಿಟ್ಟರು. ಮದ್ದೂರಿಂದ ಹೊರಡ್ತಾ ಇದ್ವಿ. ಮದ್ದೂರಿಗೆ ಬಾಯ್ ಬಾಯ್ ಹೇಳ್ತಾ ನಮ್ಮ ನೆಕ್ಸ್ಟ್ ಸ್ಟಾಪೇ ಮಂಡ್ಯ.
ಮದ್ದೂರಿಂದ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ ಪ್ಲೀಸ್. ಮೇಲೆ ಕಾಣ್ತಿರೋದು ಹೈವೇನಾ? ಮದ್ದೂರು ದಾಟಿದ ತಕ್ಷಣ ಸ್ಪೀಡ್ ನೋಡಿ ಎಷ್ಟು ಹೋಗ್ತಾ ಇದ್ದಾನೆ. ನಮ್ಮ ಆನಕೆರೆ ಸ್ಟೇಷನ್ ಯಾವ ರೀತಿ ಸ್ಕಿಪ್ ಹೊಡಿತಿದೀವಿ ನೋಡಿ. ICF ಪವರ್ ಗುರು ಇದು ಏನ್ ಸ್ಪೀಡ್ ಹೋಗ್ತಾ ಇದೆ ಸ್ಟೇಷನ್ ಅಲ್ಲಿ ಕೂಡ. ಸ್ಕಿಪ್ ಮಾಡ್ತಾ ಇದೀವಿ ಈ ಸ್ಟೇಷನ್. ನೆಕ್ಸ್ಟ್ ಬರೋದೇ ನಮ್ಗೆ ಮಂಡ್ಯ. ಏನ್ ಗಾಳಿ ಬಿಟ್ಟಿದೆ ಹೊರಗಡೆ, ತಲೆ ಇಡಕ್ಕೂ ಆಗ್ತಿಲ್ಲ, ಕೈ ಇಡಕ್ಕೂ ಆಗ್ತಿಲ್ಲ. ಜನರು ಅಡ್ಡ ಇದ್ದಾರಂತೆ, ಯಾವ ರೀತಿ ಆರನ್ ಕೊಡ್ತಾ ಇದ್ದಾರೆ ನೋಡಿ. ಸಿಗ್ನಲ್ ಟ್ರ್ಯಾಕ್ ಮೇಲೆ ಹೋಗ್ತಾ ಇದ್ದಾರೆ. ವೆಲ್ಕಮ್ ಟು ಮಂಡ್ಯ. ಮಂಡ್ಯಕ್ಕೆ ಬಂದು ರೀಚ್ ಆಗೇ ಬಿಟ್ವಿ. ನಾವು ಮಂಡ್ಯಕ್ಕೆ ಬರಬೇಕಾಗಿರೋ ಟೈಮ್ 12:59. ಬಟ್ ಈಗ ಬಂದಿರೋ ಟೈಮ್ ನೋಡಿದರೆ 1 ಗಂಟೆ 7 ನಿಮಿಷ ಆಗಿದೆ. ಇಲ್ಲಿ ಕೂಡ ಡಿಲೇ ಆಗಿದೆ ನಮ್ಮ ಟೈಮಿಂಗು. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದು ರೀಚ್ ಆಗಿದ್ದೀವಿ. ಮಂಡ್ಯದಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ ನಮ್ಮ ಟ್ರೈನು. ಮಂಡ್ಯಕ್ಕೆ ಇನ್ನೊಂದು ಹೆಸರು ಕೂಡ ಕರೀತಾರೆ, ಅದು ಯಾವ ಹೆಸರು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸಿಗ್ನಲ್ ಮಂಡ್ಯದಲ್ಲಿ ಕೊಟ್ಟೇ ಬಿಟ್ಟರು, ಇಲ್ಲಿಂದ ಡಿಪಾರ್ಚರ್ ಆಗೋ ಟೈಮ್ ಬಂದೇ ಬಿಡ್ತು. ಇನ್ನೇನು ಮಂಡ್ಯ ಜನರಿಗೆ, ಮಂಡ್ಯ ಎಲ್ಲರಿಗೆ ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ಬರೋದೇ ನಮಗೆ ಮೈಸೂರು ಜಂಕ್ಷನ್. ನೋಡಿ ಎಲಿಯೂರು ಸ್ಟಾಪ್ ಇಲ್ಲ ಇಲ್ಲಿ. ಎಲಿಯೂರಲ್ಲಿ ಡೈರೆಕ್ಟಾಗಿ ಮೈಸೂರು ಜಂಕ್ಷನ್ಗೆ. ಎಲಿಯೂರು ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ನಮ್ಗೀಗ ಕ್ರಾಸಿಂಗ್ ಆಗ್ತಾ ಇರೋದು ತಿರುವನಂತಪುರಂ ನಾರ್ತ್ ಎಕ್ಸ್ಪ್ರೆಸ್ 16315. ರೂಟ್ ನೋಡಿ ಯಾವ ರೀತಿ ಮಾಡಿದ್ದಾರೆ. ಆ ಕಡೆ ಟ್ರ್ಯಾಕ್ ಆ ಕಡೆ ಇದೆ, ಈ ಗುಡ್ಡದ ಕಡೆ, ಈ ಕಡೆ ಟ್ರ್ಯಾಕ್ ಈ ಕಡೆ ಇದೆ. ಗುಡ್ಡದ ಮಧ್ಯದಲ್ಲಿ ಟ್ರ್ಯಾಕ್ನ ಮಾಡಿದ್ದಾರೆ ನೋಡಿ ಯಾವ ರೀತಿಯಾಗಿ. ಇಷ್ಟೊತ್ತು ಟ್ರ್ಯಾಕ್ ಕಾಣಿಸ್ತಿರ್ಲಿಲ್ಲ, 2 ಸಪ್ರೇಟ್ ಆಗಿತ್ತು. ಈಗ ಟ್ರ್ಯಾಕ್ ಕಾಣಿಸ್ತಾ ಇದೆ ನೋಡಿ. ಈಗ ಒಂದೇ ಭಾರತ್ ಕ್ರಾಸಿಂಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಬ್ಯಾಡ್ರಹಳ್ಳಿ ಸ್ಟೇಷನ್ನ ಸ್ಕಿಪ್ ಮಾಡ್ತಿದ್ವಿ, ಇಲ್ಲಿ ಕೂಡ ಸ್ಟಾಪ್ ಇಲ್ಲ. ಹೆವಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ ಸ್ಟೇಷನ್ ಮಧ್ಯದಲ್ಲಿ ಕೂಡ. ಒಂದೇ ಭಾರತ್ನ ಈಗ ಬೆಳಿಗ್ಗೆ ತೋರಿಸಿದ್ನಲ್ವಾ ಒಂದೇ ಭಾರತ್, ಈಗ ನಾವು ಇದ್ರ ಜೊತೆ ಕ್ರಾಸಿಂಗ್ ಮಾಡ್ತಾ ಇದ್ದೀವಿ. ಹೊರಟೆ ಹೋಗ್ಬಿಟ್ಟು ಹೆವಿ ಸ್ಪೀಡಲ್ಲಿ ಒಂದೇ ಭಾರತ್ ಕ್ರಾಸ್. ಟ್ರೈನ್ ಹತ್ತಿದಾಗಿಂದ ನೋಡ್ತಿದ್ದೀನಿ. ಲವ್ ಮಾಕ್ಟೆಲ್ 3 ಬಗ್ಗೆನೇ ಟೀಸರ್ ಆಗ್ತಾನೆ ಇದ್ದಾರೆ ನಮ್ಮ ಟ್ರೈನಲ್ಲಿ ನೋಡಿ. ಅವಾಗಿಂದ ಇದೇ ಬರ್ತಾ ಇದೆ ಟಿವಿಯಲ್ಲಿ ಒಳಗಡೆ ಎಲ್ಲ. ಮತ್ತೆ ಅವಾಗವಾಗ ಆ್ಯಡ್ಸ್ ಬರುತ್ತೆ. ಅಲ್ಲೂ ಕೂಡ ಒಂದಿದೆ. ಕಾವೇರಿ ನದಿ ಬ್ರಿಡ್ಜ್ ನೋಡಿ, ಬ್ರಿಡ್ಜ್ ಮೇಲೆ ಯಾವ ರೀತಿ ಹೋಗ್ತಾ ಇದೆ ನಮ್ಮ ಟ್ರೈನ್. ನೀರು ಕೂಡ ತುಂಬಾನೇ ಇದಾವೆ.
ಶ್ರೀರಂಗಪಟ್ಟಣದಲ್ಲಿ ಸ್ಟಾಪ್ ಇಲ್ಲ, ಶ್ರೀರಂಗಪಟ್ಟಣ ಕೂಡ ಸ್ಕಿಪ್ ಮಾಡ್ತಾ ಇದ್ದೀವಿ ನಾವು. ವ್ಯೂ ನೋಡಿ ಶ್ರೀರಂಗಪಟ್ಟಣದಲ್ಲಿ ಯಾವ ರೀತಿ ಕಾಣಿಸ್ತಿದೆ ನಮ್ಮ ಟ್ರೈನ್ದು. ಮತ್ತೆ ಈಗ ಉತ್ತರ ಕಾವೇರಿ ಹೋಯ್ತು, ಈಗ ದಕ್ಷಿಣ ಕಾವೇರಿ. ಏನಕ್ಕೆ ಉತ್ತರ ಕಾವೇರಿ ದಕ್ಷಿಣ ಕಾವೇರಿ ಅಂತ ಕರಿತೀವಿ ಏನಾದರೂ ಗೊತ್ತಿದ್ರೆ ಶ್ರೀರಂಗಪಟ್ಟಣ ಮಂಡ್ಯ ಜನರು ಕಾಮೆಂಟ್ ಮಾಡಿ ನನ್ನ ವಿಡಿಯೋ ನೋಡೋರು. ಪಶ್ಚಿಮ ವಾಹಿನಿ ಅಂತೆ, ಅದು ಕೂಡ ಗೊತ್ತಿಲ್ಲ ನನಗೆ ಏನು ಕರೀತಾರಂತ. ನೋಡಿ ಯಾವ ಥರ ಕಾಣಿಸ್ತಿದೆ, ಗದ್ದೆ, ಭತ್ತ, ಗಿಡ ಮರಗಳೆಲ್ಲ ತುಂಬ ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದೆ. ಇದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿನೇ ನಮಗೆ ಹೊಸ ವರ್ಷ. ಎಲ್ಲ ಚಿಗುರು, ಮಳೆ, ಬೆಳೆ ಎಲ್ಲ ಸಮೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಹಳ್ಳಿಯನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ ಸ್ಟೇಷನ್. ಇಲ್ಲಿ ಕೂಡ ಸ್ಟಾಪ್ ಇಲ್ಲ, ಹೆವಿ ಸ್ಪೀಡಲ್ಲಿ ಹೋಗ್ತಾ ಇದೆ ಸ್ಟೇಷನ್ ಮಧ್ಯದಲ್ಲಿ ಕೂಡ. ನಾವೀಗ ಕ್ರಾಸಿಂಗ್ ಮಾಡ್ತಾ ಇರೋದು ಬಸವ ಎಕ್ಸ್ಪ್ರೆಸ್ ಜೊತೆ 17307. ಈ ಟ್ರೈನ್ಗೂ ಕೂಡ ಬಹಳಷ್ಟು ಬೇಡಿಕೆ ಇದೆ. ಕಮೆಂಟ್ ಮಾಡಿದ್ದೀರಾ ಈ ಟ್ರೈನ್ ಜರ್ನಿ ಮಾಡಿಕೊಡಿ ಅಂತ. ನೆಕ್ಸ್ಟ್ ಟೈಮ್ ಖಂಡಿತವಾಗಿ ಮಾಡ್ಕೊಡ್ತೀನಿ. ನನಗೆ ಇಲ್ಲಿ ನಾನು ಟ್ರಾವೆಲ್ ಮಾಡ್ತಿರೋದು ನೋಡಿದರೆ ಈ ಕಡೆ ಭಾಗದಲ್ಲಿ ಇರೋಷ್ಟು ಟ್ರೈನ್ ಅವೈಲೇಬಲ್ ಫೆಸಿಲಿಟೀಸ್ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇಲ್ಲ ನೋಡಿ. ಬಸವ ಎಕ್ಸ್ಪ್ರೆಸ್ಸು ಎಷ್ಟು ಫುಲ್ಲಾಗಿ ಹೋಗುತ್ತೆ ಅಂದರೆ ಕಲಬುರ್ಗಿ ಮೇಲೆ, ಅದರಲ್ಲಿ ಕೂಡೋಕ್ಕೂ ಜಾಗಿರಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗಿರಲ್ಲ, ಅಷ್ಟು ಫುಲ್ಲಾಗಿ ಹೋಗುತ್ತೆ. ಸೊ ಅದಕ್ಕೆ ನಮ್ಮ ಭಾಗದ ಕಡೆ ಅವ್ರಿಗೆ ಕೂಡ ಟ್ರೈನ್ ಅವೈಲೇಬಲ್ ಜಾಸ್ತಿ ಬಿಟ್ಟರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ನಾನು ಅನ್ಕೋತಿದ್ದೀನಿ. ನಿಮ್ದೇನು ಅಭಿಪ್ರಾಯ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಟ್ರ್ಯಾಕ್ ವರ್ಕಿಂಗ್ ನಡೀತಾ ಇದೆ, ಸೊ ಅದಕ್ಕೆ ನಮ್ಮ ಟ್ರೈನು ಸ್ಲೋ ಆಗಿ ಹೋಗ್ತಾ ಇದೆ ನೋಡಿ. ಇಲ್ಲೆಲ್ಲ ಟ್ರ್ಯಾಕ್ ವರ್ಕಿಂಗ್ ಮಾಡ್ತಾ ಇದ್ದಾರೆ, ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಸೊ ಅದಕ್ಕೆ ಸ್ಲೋ ಆಗಿ ಹೋಗ್ತಾ ಇದೆ. ನಾನು ಏನಕ್ಕೆ ಸ್ಲೋ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಕಾಣಿಸ್ತಾ ಇದೆ ಟ್ರ್ಯಾಕ್ ವರ್ಕಿಂಗ್ ನಡೆಯೋದು. ಇಲ್ಲಿ ನೋಡಿ ಪಕ್ಕದಲ್ಲೇ ಹೈವೇ ಕಾಣಿಸ್ತಾ ಇದೆ. ಗೂಡ್ಸ್ ಟರ್ಮಿನಲ್ ನೋಡಿ, ಇದು ಎಲ್ಲ ಗೂಡ್ಸ್ ಯಾವ ರೀತಿ ನಿಂತಿದ್ದಾವೆ, ಲೋಕೋಮೋಟಿವ್ಸ್ ಎಲ್ಲ. ನಮ್ಮ ಮೈಸೂರು ಜಂಕ್ಷನ್ ಸೆಕೆಂಡ್ ಬೆಂಗಳೂರು ಆಗೋದ್ರಲ್ಲಿ ಯಾವುದೇ ತೆಗೆಯೋ ಮಾತೇ ಇಲ್ಲ. ಇನ್ನು ಕೆಲವೊಂದು ವರ್ಷಗಳು ಬಿಟ್ಟರೆ ಮೈಸೂರೇ ಬೆಂಗಳೂರು ಆಗಿಬಿಡುತ್ತೆ, ಸೆಕೆಂಡ್ ಬೆಂಗಳೂರು. ಪಕ್ಕದಲ್ಲಿ ಕಾಣ್ತಾ ಇರೋ ಟ್ರ್ಯಾಕು ಹಾಸನಕ್ಕೆ ಹೋಗೋ ರೂಟ್ ನೋಡಿ. ಅದು ಇದು ಯಾವ ಟ್ರೈನ್ ಕ್ರಾಸಿಂಗ್ ಆಗ್ತಾ ಇದ್ದೀವಿ? ಮೈಸೂರು ಜಂಕ್ಷನ್ ಟು KSR ಬೆಂಗಳೂರಿಗೆ ಹೋಗೋ ಟ್ರೈನ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ನಾನು ಹಾಸನ ರೂಟ್ ತೋರಿಸ್ತಾ ಇದ್ದೆ, ಹಂಗೆ ಕ್ರಾಸಿಂಗ್ ಕೂಡ ಬಂದೇ ಬಿಟ್ವಿ ನೋಡಿ ನಾವು ಮೈಸೂರು ಜಂಕ್ಷನ್ಗೆ. ಈಗ 1:55 ಆಗಿದೆ, ಇನ್ನೂ 5 ನಿಮಿಷ ಟೈಮ್ ಇದೆ. ಬಿಫೋರ್ ಟೈಮ್ಗೆ ಬಂದು ನಾವು ರೀಚ್ ಆಗಿದ್ದೀವಿ ಮೈಸೂರು ಜಂಕ್ಷನ್ಗೆ. ಆ ಕಡೆ ಇರೋದು ಗೋಲ್ ಗುಂಬಾಜ್ ಎಕ್ಸ್ಪ್ರೆಸ್. ನಾವು ಹೋಗ್ತಾ ಇರೋದು ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ ಹೋಗ್ತಿದ್ವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 5ರಲ್ಲಿ ನಿಂತಿದೆ ಗೋಲ್ ಗುಂಬಾಜ್ ಎಕ್ಸ್ಪ್ರೆಸ್. ನೋಡಿದ್ರಲ್ಲ KSR ಬೆಂಗಳೂರು ಟು ಮೈಸೂರುವರೆಗೆ. ನನ್ನ ಜರ್ನಿ ಯಾವ ರೀತಿ ಇದೆ, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಜರ್ನಿ ಮಾಡಿಕೊಡ್ಬೇಕು ಅಂತ ಕೂಡ ಕಾಮೆಂಟ್ ಮಾಡಿ, ಅದು ಖಂಡಿತ ಮಾಡಿಕೊಡ್ತೀನಿ. RCB ಹೊರಗಡೆ ಹೋಗಿ ಇಳಿದ ಮೇಲೆ ಈ ಜರ್ನಿ ಬಗ್ಗೆ ಮಾತಾಡ್ತೀನಿ, ಬನ್ನಿ ಹಾಗಾದರೆ.
ಬಂದಿರೋ ಟ್ರೈನು ಮತ್ತೆ ಮೈಸೂರಿಂದ KSR ಬೆಂಗಳೂರಿಗೆ 2:50 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ ನೋಡಿ. ಇಲ್ಲಿಂದ ಮತ್ತೆ ರಿಟರ್ನ್ KSR ಬೆಂಗಳೂರಿಗೆ ಹೋಗೋರಿಗೆ ಕೂಡ ಇದು ಯೂಸ್ಫುಲ್ ಆಗುತ್ತೆ. KSR ಬೆಂಗಳೂರಿಂದ ಮೈಸೂರು ಜಂಕ್ಷನ್ಗೆ ಕಡಿಮೆ ಅವರಲ್ಲಿ ಮತ್ತು ಕಡಿಮೆ ದುಡ್ಡಲ್ಲಿ ಬಂದು ರೀಚ್ ಆದೆ. ಜಸ್ಟ್ 80 ರೂಪಾಯಿಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ತುಂಬ ವರ್ತ್ ಅನಿಸುತ್ತೆ. ಈ ಜರ್ನಿ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತಿದೆ ಕಾಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಈ ಜರ್ನಿನ ಮಾಡಿ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಹೇಗಿಲ್ಲ ಅಂತೇಳಿ ತಿಳಿಸಿ ಕಾಮೆಂಟ್ ಮೂಲಕ. ಜೊತೆಗೆ ನನ್ನ ಟ್ರೈನ್ ಜರ್ನಿ ಎಂಡ್ ಆಯಿತು ನೋಡಿ. ಮೈಸೂರು ಜಂಕ್ಷನ್ಗೆ KSR ಬೆಂಗಳೂರಿಂದ ಕಂಟಿನ್ಯೂ ಆಗಿ 3 ಜರ್ನಿನೂ ಮಾಡಿದ್ದಾಯಿತು. ಇನ್ನು ಲಾಂಗೆಸ್ಟ್ ಜರ್ನಿ ಕೂಡ ಇದ್ದಾವೆ, ಅದನ್ನು ಆದರೆ ಮಾಡಿಕೊಡ್ತೀನಿ. ಇಲ್ಲಾಂದರೆ ನೋಡೋಣ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ ಕನ್ನಡ ಟ್ರಾವೆಲ್ ಬ್ಲಾಗ್ 13.